ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಬಿಗಿನರ್ಸ್ಗೋಸ್ಕರ ಸ್ಟಿಚ್ ಮಾಡ್ತಾ ಇರುವಂಥ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇವಾಗ ಕೆಲವ್ರು ಬಿಗಿನರ್ಸ್ ಗ್ರ್ಯಾಂಡಾಗಿರೋ ಡಿಸೈನ್ ಹೊಲಿಯೋಕ್ಕೆ ಬರೋಲ್ಲ, ಸಿಂಪಲ್ಲಾಗಿರೋದಾದರೆ ಯಾವ ಡಿಸೈನ್ ಹೊಲಿಬೋದಪ್ಪ ಅಂತ ಯೋಚನೆ ಮಾಡೋರಿಗೆ ಈ ಡಿಸೈನು ನೋಡಿ ಸಿಂಪಲ್ಲಾಗಿದೆ. ಆಲ್ರೆಡಿ ಇದ್ರ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಸಿಂಪಲ್ಲಾಗಿ ನೀವು ಲೇಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಆಲ್ರೆಡಿ ನಾನು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಿ ಮಾರ್ಕಿಂಗ್ ಪೀಸಲ್ಲಿ. ಅಲ್ಲಿಗೆ ಈ ರೀತಿ ಅದು ಮಾರ್ಕಿಂಗ್ ಮೇಲೇ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಮಾಡಿದ್ದೀನಲ್ಲ ಮಾರ್ಕಿಂಗು, ಆ ಮಾರ್ಕಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ, ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ರೀತಿ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇವಾಗ ಅದನ್ನು ಕಟ್ ಮಾಡಿ ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆವಾಗೇನಾಗುತ್ತೆ, ನಿಮಗೆ ತಿರುಗ್ಸೋಕ್ಕೆ ಒಂದು ನೀಟಾಗಿ ಫಿನಿಶಿಂಗ್ ಇರುತ್ತೆ. ನೀವು ಹಾಗೆ ತಿರುಗ್ಸೋಕೆ ಹೋದರೆ ನೀಟಾಗಿ ತಿರುಗಲ್ಲ, ಆಮೇಲೆ ಲೇಸ್ ಕೊಡೋಕ್ಕೆ ಒಂಥರ ಅಸಹ್ಯವಾಗಿ ಕಾಣ್ತಿದೆ, ನೀಟಾಗಿ ಕೂತ್ಕೊಳ್ಳಲ್ಲ. ಈ ರೀತಿ ನ್ಯಾಚ್ ಹಾಕ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಸ್ಟಿಚ್ ಮಾಡ್ಕೊಂಬಿಡಿ. ಆವಾಗೇನಾಗುತ್ತೆ, ಲೈನಿಂಗ್ ನೀಟಾಗಿ ಕೆಳಗಡೆ ತಿರುಗುತ್ತೆ. ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಬಿಡಿ ಲೈನಿಂಗ್ ಮೇಲೆ. ಬಿಗಿನರ್ಸ್ಗಂತೂ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮಾಮೂಲಿ ಹೊಲಿಯೋಕ್ಕೆ ಹೋದರೆ ಸ್ವಲ್ಪ ಏರುಪೇರು ಆಗೋ ಚಾನ್ಸ್ ಇರುತ್ತೆ, ಲೈನಿಂಗ್ ಬಟ್ಟೆ ಮತ್ತು ಮೇನ್ ಪೀಸು. ಹಾಗಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಾವೇನು ಇವಾಗ ಬಟ್ಟೆ ತಿರುಗಿಸೋ ಅಷ್ಟೇ ಇಲ್ಲ, ಅದೇ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಪಾಯಿಂಟ್ ಹೊಲಿಗೆ ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಮೇಲಿಂದ ನೀಟಾಗಿ ಲೈನಿಂಗು ಮತ್ತು ಫ್ಯಾಬ್ರಿಕ್ ನೀಟಾಗಿ ಎಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗೇನಾಗುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಶೇಪೆಲ್ಲ ನೀಟಾಗಿ ಬರುತ್ತೆ. ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅಲ್ಲಿ ಲೇಸ್ ಕೊಡಬೇಕು. ನೋಡಿ ಈ ಥರ ಬಂದಿದೆ ಶೇಪು, ತುಂಬ ಚೆನ್ನಾಗಿದೆ ಡಿಸೈನು. ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋತೀನಿ ಅನ್ನೋರಿಗೆ ಈ ಡಿಸೈನು. ಇದಕ್ಕೆ ಲೇಸ್ ಕೊಡ್ಬೋದು, ಇಲ್ಲ ಸ್ಟೋನ್ ಲೇಸ್ ಕೊಡ್ಬೋದು, ಇಲ್ಲ ಬಟ್ಟೆ ಪೀಸಲ್ಲಿದ್ದರೆ ಅದನ್ನು ಕೊಡ್ಬೋದು, ಇಲ್ಲ ಪೈಪಿಂಗ್ ಕೊಡ್ಬೋದು. ಇದು ಸುಮಾರು ವೆರೈಟಿಗಳಿದ್ದಾವೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಕೊಟ್ಕೋಬೋದು. ನಾನು ಇದಕ್ಕೆ ಲೇಸ್ ಕೊಡ್ತಾಯಿದ್ದೀನಿ, ರೆಡಿಮೇಡ್ ಲೇಸು. ಸಿಲ್ವರ್ ಕಲರಲ್ಲಿ ಲೇಸ್ ಕೊಡ್ತಾಯಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಸುತ್ತ ಎಕ್ಸ್ಟ್ರಾ ಬಟನ್ನೆಲ್ಲ ಕಟ್ ಮಾಡಿಟ್ಟು ಆಮೇಲೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ನಾವು ಸೈಡಲ್ಲಿ ಕರು ಶೇಪಲ್ಲಿ, ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕೆಂದರೆ ಮೇಲ್ಗಡೆ ಕಾಣಿಸ್ಬೇಕಲ್ಲ ನಮಗೆ ಆ ಮಾರ್ಕು, ಅದಕ್ಕೆ ಆ ಸ್ಟಿಚ್ ಮಾಡಿದ್ಮೇಲೆ ಆ ಸ್ಟಿಚ್ ಮೇಲೆ ನೀವು ಲೇಸ್ ಹಚ್ಚಿ, ಆ ಸ್ಟಿಚಿಂಗು ಕಾಣಿಸಲ್ಲ, ಲೇಸ್ ಅದ್ರ ಮೇಲೆ ಕೂತ್ಕೊಳ್ಳೋದ್ರಿಂದ ನಿಮಗೆ ಕವರ್ ಆಗುತ್ತೆ. ಓಕೆನಾ? ಆ ರೀತಿ ಮಾಡ್ಬೋದು. ಇಲ್ಲ ಮಾರ್ಕಿಂಗ್ ಪೀಸಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಇದು ಮೇನ್ ಪೀಸು ಕರೆಕ್ಟಾಗಿ ಸ್ಟಿಚ್ ಕಟಿಂಗ್ ಮಾಡಿರಲ್ವಲ್ಲ, ಒಂಚೂರು ಏರುಪೇರು ಇರುತ್ತೆ. ಅದಕ್ಕೋಸ್ಕರ ಆ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ, ಕರೆಕ್ಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ, ಕೆಳಗಡೆ ಅದ್ರ ಮೇಲೆ ಲೇಸ್ ಕೊಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ? ಬಿಗಿನರ್ಸ್ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು ಈ ಡಿಸೈನ್ನ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ. ಫೋಲ್ಡ್ ಮಾಡಿ ಸ್ಟಿಚಿಂಗ್ಗೆ ಹಾಕ್ತಾಯಿದ್ದೀನಿ. ಕೆಲವರು ಎಮ್ಮಿಂಗ್ ಕೇಳ್ತಾರೆ, ಇವ್ರದ್ದೇನಿಲ್ಲ, ಸ್ಟಿಚಿಂಗ್ಗೆ ಓಕೆ, ಅದಕ್ಕೋಸ್ಕರ ಸ್ಟಿಚ್ಚೇ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿ ನೋಡಿ, ಈ ಕಡೆ ಸೈಡ್ಗೆ ಅದನ್ನು ಮಾರ್ಕ್ ಮೇಲೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಆ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈಗ ಲೇಸ್ ಹಚ್ಚಬೇಕಾಗುತ್ತೆ. ನೋಡಿ, ನಾನು ಸಿಲ್ವರ್ ಕಲರ್ ಲೇಸ್ ತೊಗೊಂಡಿದ್ದೀನಿ. ನೀಟಾಗಿ ಫಸ್ಟ್ ಕೆಳಗಡೆ ಹಚ್ಬಿಡಿ, ಆಮೇಲೆ ಮೇಲ್ಗಡೆ ತೊಗೊಳ್ಳಿ. ಆವಾಗ ಅದು ಸ್ಟಿಚಿಂಗು ಕಾಣಿಸಲ್ಲ, ನೀಟಾಗಿ ಕವರ್ ಆಗಿಬಿಡುತ್ತೆ. ಓಕೆನಾ? ಅಲ್ಲಿ ಸ್ವಲ್ಪ ಕರು ಥರ ಶೇಪ್ ಇರೋದ್ರಿಂದ ಸ್ವಲ್ಪ ಲೂಸ್ ಕೊಟ್ಟು ಸ್ಟಿಚ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ಒಂಥರ ಎತ್ಕೊಂಡಂಗೆ ಆಗಿಬಿಡುತ್ತೆ. ನೀವು ಲೂಸ್ ಕೊಟ್ಟಿಲ್ಲ ಅಂದರೆ ಟೈಟಾಗಿ ಹಾಕ್ಬಿಟ್ರೆ, ಇಲ್ಲ ಫ್ರಿಲ್ ಕೊಡಬೇಕು, ಇಲ್ಲ ಲೂಸ್ ಕೊಡಬೇಕು, ಎರಡರಲ್ಲಿ ಒಂದು ಮಾಡಬೇಕಾಗುತ್ತೆ. ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಆ ಥರ ನಾನು ಲೂಸ್ ಕೊಟ್ಕೊಂಡೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ಇವಾಗ ಆ ಕಡೆಯಿಂದ ಸೈಡ್ಗೆ ಹೋಗೋ ಥರ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡ್ವಲ್ಲ ಕರು ಶೇಪಲ್ಲಿ, ಆ ರೀತಿ ಮೇಲ್ಗಡೆಯಿಂದ ಕರು ಶೇಪ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿರುತ್ತೆ. ಆಮೇಲೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಲೇಸ್ಗೆ. ಯಾವುದೇ ಆದರೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿದ್ರೆ ಒಂಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಎತ್ಕೊಳ್ಳಲ್ಲ, ಆ ಥರ ಇರುತ್ತೆ. ಓಕೆನಾ? ಇದೇ ಲೇಸ್ ಅಂತಲ್ಲ, ಯಾವ ಲೇಸ್ ಆದರೂ ಡಬಲ್ ಸ್ಟಿಚ್ ಹಾಕಿ, ನೀಟಾಗಿರುತ್ತೆ ಫಿನಿಶಿಂಗ್ ಎಲ್ಲ. ಇವಾಗ ನೋಡಿ ಈ ಕಡೆ ಸೈಡಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂಥರ ಇದು ಫ್ಲವರ್ ಥರ ಇದೆ ಲೇಸು, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಡಿಸೈನ್ ಅಂತೂ ಸೂಪರಾಗಿ ಬಂದಿತ್ತು. ಹಂಗಾಗಿ ಬಿಗಿನರ್ಸು ಏನಾರ ಡಿಸೈನ್ ಟ್ರೈ ಮಾಡಬೇಕು ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಓಕೆನಾ? ಈ ಥರದ ನಾನು ಸಿಂಪಲ್ ಡಿಸೈನ್ಗಳು ತುಂಬಾ ಹೊಲ್ದಿದ್ದೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ? ಸಿಂಪಲ್ಲಾಗಿರುವಂಥ ಬಿಗಿನರ್ಸ್ಗೋಸ್ಕರನೇ ಸ್ಟಿಚ್ ಮಾಡಿರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಸೀರೆ ಪೀಸಲ್ಲೇ ಇರುವಂಥ ಬಾರ್ಡರಲ್ಲೇ ಇಲ್ಲ ಈ ಥರ ಸಣ್ಣ ಪೀಸ್ ಲೇಸ್ ತೊಗೊಂಡು ಸ್ಟಿಚ್ ಮಾಡುವಂಥದ್ದು. ಸಿಂಪಲ್ಲಾಗಿ ಇವಾಗ ಈ ಡಿಸೈನ್ ಹೊಲಿಯೋಕ್ಕಾಗಲ್ಲ ಅನ್ನೋ ಥರನೇ ಇರೋಲ್ಲ, ಸಿಂಪಲ್ಲಾಗಿರೋ ಡಿಸೈನ್ಸ್ನ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ರೀತಿ ಆ ಕಡೆ ಎರಡು ಕಡೆಯೂ ಸ್ಟಿಚ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿದೆ. ಮತ್ತು ಈಗಿನ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದು.
ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಕಾಂಬಿನೇಷನ್ ಇದ್ರೆ ಅಂತೂ ಇನ್ನೂ ಸೂಪರಾಗಿ ಬರುತ್ತೆ. ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಲೇಸ್ನ ಆ ಕಡೆ ಈ ಕಡೆಗೆ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಫಿನಿಶಿಂಗಾಗಿ ಕಾಣಿಸುತ್ತೆ. ಈ ರೀತಿ ನೋಡಿ 2 ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೋದ್ರಿಂದ ನೀಟಾಗಿರುತ್ತೆ. ನೋಡಿ ಈ ರೀತಿ ಬಂತು ಡಿಸೈನ್. ಎಷ್ಟು ಸೂಪರಾಗಿ ಬಂದಿದೆಯಲ್ಲ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.